5-6 ವರ್ಷಗಳಿಂದ ರಚನಾತ್ಮಕವಾದಂತಹ ಸಾಮಾಜಿಕ ಚಟುವಟಿಕೆಯನ್ನ ನಿರಂತರವಾಗಿ ಕಾರ್ಕಳವನ್ನ ಕೇಂದ್ರವಾಗಿ ಇಟ್ಟುಕೊಂಡು ಜಿಲ್ಲೆಯಾದ್ಯಂತ ಬೇರೆ ಬೇರೆ ಕಾರ್ಯಕ್ರಮಗಳನ್ನ ನಾವು ಮಾಡ್ತಾ ಬಂದಿದ್ದೇವೆ. ಸುಮಾರು 5-6 ವರ್ಷಗಳ ಹಿಂದೆ ನಮ್ಮ ತಾಲೂಕಿನ ಯುವಕರಿಗೆ ಅನುಕೂಲ ಆಗಬೇಕು ಅನ್ನುವ ಕಾರಣಕ್ಕೆ ಒಂದು ಬೃಹತ್ ಉದ್ಯೋಗ ಮೇಳವನ್ನ ಕಾರ್ಕಳದಲ್ಲಿ ಮಾಡಿದ್ದು ನಮಗೆ ನೆನಪಿದೆ. ಸುಮಾರು 100ಕ್ಕೂ ಹೆಚ್ಚು ಕಂಪನಿಗಳು ಆ ಉದ್ಯೋಗ ಮೇಳದಲ್ಲಿ ಭಾಗವಹಿಸಿತ್ತು. ಸುಮಾರು 500ಕ್ಕೂ ಹೆಚ್ಚು ಜನರಿಗೆ ಆ ಉದ್ಯೋಗ ಮೇಳದಲ್ಲಿ ಬೇರೆ ಬೇರೆ ಕಂಪನಿಗಳಲ್ಲಿ ಉದ್ಯೋಗವನ್ನ ಒದಗಿಸಲಿಕ್ಕೆ ಬೇಕಾದಂತ ನೆರವನ್ನ ವಿಕಾಸ್ ಸೇವಾ ಸಂಸ್ಥೆ ಮಾಡಿತ್ತು. ಅದಾದ ಬಳಿಕ ನಾನು ಸಚಿವನಾಗಿದ್ದಂತ ಸಂದರ್ಭದಲ್ಲಿ, ನಮ್ಮ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ನಮ್ಮ ಕಚೇರಿಗೆ ಯಾರು ಉದ್ಯೋಗವನ್ನ ಅರಸಿ ಬರ್ತಾರೆ ಅಂತವರಿಗೆ ನಮ್ಮ ಸಂಪರ್ಕವನ್ನ ಬಳಸಿ ಬೇರೆ ಬೇರೆಯವರಿಗೆ ಉದ್ಯೋಗಕ್ಕೆ ನೆರವಾಗುವಂತ ಕೆಲಸವನ್ನ ನಾವು ಮಾಡ್ತಾ ಬಂದಿದ್ವಿ. ಈಗ ಅದನ್ನ ಮುಂದುವರಿಸಿ ಜುಲೈ 9ನೇ ತಾರೀಕು ವಿಕಾಸ ಉದ್ಯೋಗ ಸೇತು ಅನ್ನುವಂತ ಒಂದು ಹೊಸ ಯೋಜನೆಯನ್ನ ಕಾರ್ಕಳ ಮತ್ತು ಉಡುಪಿಯ ಜಿಲ್ಲೆಯ ಯುವಕರಿಗೆ ನಾವು ಕೊಡ್ತಾ ಇದ್ದೇವೆ. ಸ್ವಲ್ಪ ಉದ್ಯೋಗ ಮೇಳಕ್ಕಿಂತ ಭಿನ್ನವಾಗಿ ಇದನ್ನ ನಡೆಸಬೇಕು ಅಂತ ಯೋಚನೆ ಮಾಡಿದೆ. ಆಯ್ಕೆ ಮಾಡಿದಂತ ಒಂದು 20 ಕಂಪನಿಗಳನ್ನ ನಾವು ಕರೆಸ್ತಾ ಇದ್ದೇವೆ. ಈಗಾಗಲೇ ಆ ಎಲ್ಲ ಕಂಪನಿಗಳ ಜೊತೆಗೆ ವೈಯಕ್ತಿಕವಾಗಿ ಮಾತುಕತೆಗಳನ್ನ ಮಾಡಿದ್ದೇವೆ. ವಿಶೇಷವಾಗಿ SLC, PUC, ಡಿಗ್ರಿ, ITI ಮತ್ತು ಪಾಲಿಟೆಕ್ನಿಕ್ ಈ ರೀತಿ ಗ್ರಾಮೀಣ ಪ್ರದೇಶದಲ್ಲಿರುವಂತಹ ಯುವಕರಿಗೆ ಉದ್ಯೋಗಕ್ಕೆ ಬೇಕಾದಂತ ಒಂದು ನೆರವನ್ನ ಕಲ್ಪಿಸಿಕೊಡುವಂತದ್ದು ಈ ಉದ್ಯೋಗ ಸೇತುವಿನ ನೇರವಾಗಿ ಆ ಯುವಕರು ಯುವತಿಯರು 9ನೇ ತಾರೀಕಿನ ಸಂದರ್ಶನಕ್ಕೆ ಬರಬೇಕು, ಸಂದರ್ಶನದಲ್ಲಿ ಭಾಗಿಗಳಾಗಬೇಕು ಅನ್ನುವಂತ ವಿನಂತಿಯನ್ನ ನಾನು ಮಾಡ್ತೇನೆ. ಇದರ ಸದುಪಯೋಗವನ್ನ ದೊಡ್ಡ ಪ್ರಮಾಣದಲ್ಲಿ ನಮ್ಮ ತಾಲೂಕಿನ ಜಿಲ್ಲೆಯ ಯುವಕರು ತೆಗೆದುಕೊಳ್ಬೇಕು ಅನ್ನುವಂತ ವಿನಂತಿಯನ್ನು ಕೂಡ ನಾನು ಮಾಡ್ತೇನೆ. 1,000 ಅರ್ಜಿಗಳನ್ನ ನಾವು ಮಿತಿಗೊಳಿಸ್ತಾ ಇದ್ದೇವೆ. ಯಾಕಂದ್ರೆ ಬೆಳಗಿಂದ ಸಂಜೆಯ ತನಕ ಸಾವಿರಾರು ಸಂಖ್ಯೆಯಲ್ಲಿ ಬಂದ್ರೆ ಇಂಟರ್ವ್ಯೂ ಅನ್ನ ಮಾಡ್ಲಿಕ್ಕೆ ಸ್ವಲ್ಪ ಕಷ್ಟ ಸಾಧ್ಯ. ಹಾಗಾಗಿ ಮೊದಲ ಬಂದಂತ 1,000 ಅರ್ಜಿಗಳಿಗೆ ಆದ್ಯತೆ. ಅರ್ಜಿಯನ್ನ ಈಗಾಗಲೇ ನಾವು ಪೋರ್ಟಲ್ ಅಲ್ಲಿ ಲಿಂಕ್ ಅನ್ನ ಸಾರ್ವಜನಿಕವಾಗಿ ಪ್ರಕಟ ಮಾಡ್ತಾ ಇದ್ದೇವೆ. ಅದನ್ನ ಓಪನ್ ಮಾಡಿ ತಕ್ಷಣ ಪ್ರಾಥಮಿಕವಾದಂತ ವಿಷಯಗಳನ್ನ ಅದಕ್ಕೆ ಕೊಟ್ಟು ಅದಕ್ಕೆ ನೋಂದಣಿಯನ್ನ ಮಾಡಬೇಕು. ನಂತರ 9ನೇ ತಾರೀಕು ಸಂದರ್ಶನದಲ್ಲಿ ಅವ್ರು ಭಾಗಿಯಾಗಬೇಕು ಅನ್ನುವಂತ ವಿನಂತಿಯನ್ನ ಅವಕಾಶವನ್ನು ಇದರಲ್ಲಿ ಕಲ್ಪಿಸಿಕೊಟ್ಟಿದೆ. ಈಗಾಗಲೇ ಪೂರ್ವಭಾವಿಯಾಗಿ ಮಾತಾಡಿರುವಂತಹ ಎಲ್ಲ ಕಂಪನಿಗಳು ಕೂಡ ಸಂತೋಷದಿಂದ ನಮ್ಮ ತಾಲೂಕಿನ ಯುವಕರಿಗೆ ಯುವತಿಯರಿಗೆ ಉದ್ಯೋಗವನ್ನ ಕೊಡ್ಲಿಕ್ಕೆ ಅವ್ರು ಮುಂದೆ ಬಂದಿದ್ದಾರೆ. ನನ್ನ ನಿರೀಕ್ಷೆಯ ಪ್ರಕಾರ 1,000 ಜನ ಸಂದರ್ಶನದಲ್ಲಿ ಭಾಗಿಯಾದ್ರೆ ಹತ್ತತ್ರ 400ಕ್ಕೂ ಹೆಚ್ಚು ಜನರಿಗೆ ಉದ್ಯೋಗ ಸಿಗಬಹುದು ಅನ್ನುವಂತ ನಿರೀಕ್ಷೆಯನ್ನ ನಾವು ಇಟ್ಕೊಂಡಿದ್ದೇವೆ. ಕಂಪನಿಯವರ ಜೊತೆಗೆ ಮಾತುಕತೆಯನ್ನು ಮಾಡಿ 9ನೇ ತಾರೀಕು ಬೆಳಿಗ್ಗೆ 9 ಗಂಟೆಯಿಂದ ಸಂಜೆ 5 ಗಂಟೆಯ ತನಕ ವಿಕಾಸ ಕಚೇರಿಯಲ್ಲೇ ಈ ಸಂದರ್ಶನ ನಡೆಯುತ್ತೆ. ಸಮಾಧಾನದಿಂದ ಎಲ್ಲ ಯುವಕ ಯುವತಿಯರು ಅಗತ್ಯ ದಾಖಲೆಗಳನ್ನ ಇಟ್ಟುಕೊಂಡು ಸಂದರ್ಶನದಲ್ಲಿ ಭಾಗಿಯಾಗಬೇಕು ಅನ್ನುವಂತ ವಿನಂತಿಯನ್ನು ಮಾಡ್ತೇನೆ. ಮತ್ತು ಇದರ ಸದುಪಯೋಗವನ್ನು ಸಂಪೂರ್ಣವಾಗಿ ಯುವಕರು ಪಡ್ಕೊಳ್ಬೇಕು. ಆನ್ಲೈನ್ ನಲ್ಲಿ ಅರ್ಜಿಯನ್ನ ನೋಂದಣಿಯನ್ನ ರಿಜಿಸ್ಟರ್ ಮಾಡಿ ಅಂತ ನಾವು ಈಗಾಗಲೇ QR ಕೋಡ್ ಅನ್ನು ಕೊಟ್ಟಿದ್ದೇವೆ. ಆನ್ಲೈನ್ ನಲ್ಲಿ ರಿಜಿಸ್ಟ್ರೇಷನ್ ಗೆ ಅವಕಾಶ, ಆನ್ಲೈನ್ ಅಲ್ಲಿ ರಿಜಿಸ್ಟರ್ ಮಾಡಬೇಕು. 9ನೇ ತಾರೀಕು ಸ್ವತಃ ಅವರೇ ಬಂದು ಸಂದರ್ಶನದಲ್ಲಿ ಭಾಗಿಯಾಗಬೇಕು. ಇದಿಷ್ಟು ಮಾಹಿತಿಯನ್ನ ಇವತ್ತು ನಾನು ಕೊಡ್ತಾ, ಮಂಗಳೂರು, ಉಡುಪಿ ಮತ್ತು ಬೆಂಗಳೂರಿನ 3 ಭಾಗಗಳಲ್ಲಿರುವಂತಹ ಕಂಪನಿಗಳು ಇದಕ್ಕೆ ನಾವೀಗಾಗಲೇ ಜೋಡಿಸಿದ್ದೇವೆ. ಒಂದು ಒಳ್ಳೆಯ ಅವಕಾಶ ಇದರಲ್ಲಿ ಸಿಗ್ತಾ ಇದೆ. ನಾವು ಹಿಂದೆ ಕಾರ್ಕಳದಲ್ಲಿ ಉದ್ಯೋಗ ಮೇಳ ಮಾಡಿದಾಗ 2,500-3,000ಕ್ಕೂ ಹೆಚ್ಚು ಅರ್ಜಿಗಳನ್ನ ತೆಗೆದುಕೊಂಡಿದ್ವಿ. 100ಕ್ಕೂ ಹೆಚ್ಚು. ಈಗ ಸ್ವಲ್ಪ ಸೀಮಿತ ಮಾಡೋದೇನಕ್ಕೆ ಅಂತ ಕೇಳಿದ್ರೆ, ಹೆಚ್ಚು ಅವಕಾಶಗಳು ಸಿಗಬೇಕು ಅನ್ನುವ ಕಾರಣಕ್ಕೆ ಯಾವ ಕಂಪನಿಗೆ ಎಷ್ಟು ಉದ್ಯೋಗಕ್ಕೆ ಅವ್ರ ವೇಕೆನ್ಸಿ ಖಾಲಿ ಇದೆ ಅನ್ನೋದನ್ನ ನಾವೇ ಗುರುತಿಸಿ ವೈಯಕ್ತಿಕವಾಗಿ ಆ ಕಂಪನಿಯ ಪ್ರಮುಖರ ಜೊತೆಗೆ ಮಾತಾಡಿ ಅಂತವ್ರನ್ನ ಇವತ್ತು ಆಹ್ವಾನಿಸ್ತೀವಿ. ಹಾಗಾಗಿ 300-400 ಜನರಿಗೆ ಕೆಲಸ ಆಗುತ್ತೆ ಅನ್ನುವಂತ ವಿಶ್ವಾಸ ಇದೆ. ನಾವು ಕಾರ್ಕಳದಲ್ಲಿ KJTT ಅನ್ನ, ಕರ್ನಾಟಕ ಜರ್ಮನ್ ಟ್ರೈನಿಂಗ್ ಟೆಕ್ನಾಲಜಿ ಸೆಂಟರ್ ಅನ್ನ ಮಾಡಿದಾಗ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೆ ಇದು ಅನುಕೂಲ ಆಗಬೇಕು ಅಂತ ಆ ಕೋರ್ಸ್ ಅನ್ನ ಟ್ರೈನಿಂಗ್ ಅನ್ನ ಮಾಡಿತ್ತು. ಸಂತೋಷ, ನಮಗೆ ಗೊತ್ತಿದೆ ಸುಮಾರು 600-700ಕ್ಕೂ ಹೆಚ್ಚು ಜನ ಪ್ಲೇಸ್ಮೆಂಟ್ ಆಗಿದೆ ಈಗಾಗಲೇ ಆ ಕಾಲೇಜಿನ ಮುಖಾಂತರ. ಮತ್ತು ಈ ರೀತಿ ಪ್ರೊಫೆಷನಲ್ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಬೇಕು ಅನ್ನುವ ಕಾರಣಕ್ಕೆ ಕಾರ್ಕಳದಲ್ಲಿ ITI ಕಾಲೇಜನ್ನ ಪ್ರಾರಂಭ ಮಾಡಿದ್ದು, ಪಾಲಿಟೆಕ್ನಿಕ್ ಅನ್ನ ಪ್ರಾರಂಭ ಮಾಡಿದ್ದು, KJTT ಅನ್ನ ಪ್ರಾರಂಭ ಮಾಡಿದ್ದು, ನರ್ಸಿಂಗ್ ಕಾಲೇಜನ್ನ ಪ್ರಾರಂಭ ಮಾಡಿದ್ದು. ಇವೆಲ್ಲವೂ ಕೂಡ ಕಾರ್ಕಳದ ಯುವಕರಿಗೆ ಅನುಕೂಲ ಆಗಬೇಕು ಅಂತಾನೆ ನಾವು ಇದನ್ನ ಮಾಡಿದ್ದು. ಈಗ ಅದರ ಮುಂದುವರೆದ ಭಾಗವಾಗಿ ಇದನ್ನ ನಾವು ಮಾಡ್ತಾ ಇದ್ದೇವೆ. ನಾನು ಮತ್ತೆ ವಿನಂತಿ ಮಾಡ್ತೇನೆ, ಈ ಸದುಪಯೋಗವನ್ನ ವಿದ್ಯಾರ್ಥಿಗಳು, ವಿಶೇಷವಾಗಿ ಪಾಸ್ಔಟ್ ಆಗಿರುವಂತವ್ರು, ಡಿಗ್ರಿ ಓದ್ತಾ ಇರೋರೇ ಬಂದ್ರೆ ಮತ್ತೆ ಕಷ್ಟ. ಡಿಗ್ರಿ ಪಾಸ್ಔಟ್ ಆಗಿರುವಂತವ್ರು, PUC ಓದಿ ಮತ್ತೆ ಇನ್ಯಾವ ನಮಗೆ ಮಾಡಕ್ ಆಗ್ತಾ ಇಲ್ಲ ಅನ್ನುವಂತ ವಿದ್ಯಾರ್ಥಿಗಳು ಇದಕ್ಕೆ ಬಂದ್ರೆ ತುಂಬಾ ಅನುಕೂಲತೆಗಳು ಆಗುತ್ತೆ ಅನ್ನುವಂತ ವಿಶ್ವಾಸ ಇದೆ. ಖುಷಿಯ ಸಂಗತಿ ಏನು ಅಂತ ಕೇಳಿದ್ರೆ, MNC ಕಂಪನಿ ಬೆಂಗಳೂರಿನಲ್ಲಿ ಏನವ್ರು ಬರ್ತಾ ಇದ್ದಾರೆ, ವಿದ್ಯಾರ್ಥಿನಿಯರು ಯಾರಿಗೆ ಅವರು ಪ್ಲೇಸ್ಮೆಂಟ್ ಆಗುತ್ತೆ ಅವರಿಗೆ ಉಚಿತವಾದಂತ ವಸತಿ ಸೌಲಭ್ಯವನ್ನು ಕೊಡ್ತೇವೆ ನಾವು. ಇದರ ಸದುಪಯೋಗವನ್ನ ವಿದ್ಯಾರ್ಥಿನಿಯರು, ವಿಶೇಷವಾಗಿ ಯುವತಿಯರು ಪಡ್ಕೊಳ್ಬೇಕು. ಉದ್ಯೋಗ ಕೊಡೋದಲ್ಲೇ ಉಚಿತವಾಗಿ ವಸತಿ ಸೌಲಭ್ಯವನ್ನ ಕೊಡುವಂತದ್ದು.
ಇದನ್ನ ಯಾವತ್ತೂ ಯಾವ ಉದ್ಯೋಗ ಸೇತು ಅಥವಾ ಉದ್ಯೋಗ ಮೇಳದಲ್ಲಿ ಯಾರು ಕೂಡ ಮಾಡಿರ್ಲಿಲ್ಲ. ನಾವು ಇದನ್ನ ಕಂಪನಿಯವರ ಜೊತೆಗೆ ಈ ರೀತಿ ಮಾತುಕತೆಗಳನ್ನು ಮಾಡಿ ಉಚಿತವಾದಂತ ವಸತಿ ವ್ಯವಸ್ಥೆ, ವಿದ್ಯಾರ್ಥಿನಿಯರಿಗೆ ರಕ್ಷಣೆಗೆ ಬೇಕಾದಂತ ವಸತಿ ವ್ಯವಸ್ಥೆಯನ್ನ ಮಾಡಿಕೊಡುವಂತ ಪ್ರಯತ್ನವನ್ನ ಬೆಂಗಳೂರಿಗೆ ಹೋಗುವಂತವರಿಗೆ ಇದನ್ನ ಮಾಡ್ತಾ ಇದೆ. ಯುವಕರಿಗೆ ಏನಾದ್ರು ಸಿಕ್ಕರೆ ಅವ್ರ PGಗಳನ್ನು ಅವಲಂಬಿಸಬೇಕಾಗತ್ತೆ, ಅದನ್ನ ಅವ್ರು ಮಾಡ್ಕೋಬೇಕು. ಆದ್ರೆ ವಿಶೇಷವಾಗಿ ಯುವತಿಯರಿಗೆ ಉಚಿತವಾದಂತ ವಸತಿ ಸೌಲಭ್ಯವನ್ನು ಕೂಡ ನಾವು ಇದು ಕೊಡುತ್ತೆ. ಉಳಿದಂತ ನಿಯಮಾವಳಿಗಳನ್ನ ಕಂಪನಿಯವರು ಅಭ್ಯರ್ಥಿಯ ಜೊತೆ ಮಾತುಕತೆಯನ್ನು ಮಾಡ್ತಾರೆ.